ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು ನಿಮಗೋಸ್ಕರ ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣದ ಬಗ್ಗೆ ಕುರಿತು ನಾವು ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಗೃಹಲಕ್ಷ್ಮಿ ಯೋಜನೆ ಹಣ ಆಲ್ರೆಡಿ 23ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಆಲ್ರೆಡಿ 60% ಜನರಿಗೆ ಸಿಕ್ಕಿದೆ. ಯಾರಿಗೆಲ್ಲ ಇನ್ನು ಸಿಕ್ಕಿಲ್ಲ ಅವ್ರಿಗೆ ಇವತ್ತು ಸಾಯಂಕಾಲ 4 ಗಂಟೆಯಿಂದ ನಾಳೆ ನಾಡಿದ್ರೊಳಗೆ ಎಲ್ಲರಿಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಅಮೌಂಟ್ ಬರಲಿದೆ. ಟೋಟಲ್ ಆಗಿ 1,20,00,000 ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಇರೋದ್ರಿಂದ ಎಲ್ಲರಿಗೂ ಕೂಡ ಈ ಗೃಹಲಕ್ಷ್ಮಿ ಹಣನ ಹಾಕ್ಬೇಕು. ಒಂದೇ ಸರಿ ಎಲ್ಲರಿಗೂ ಹಾಕೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಡಿಸ್ಟಿಕ್ ವೈಸು ಅಥವಾ ಒಂದು ಡಿಸ್ಟಿಕ್ ಅಲ್ಲಿ 20 ಲಕ್ಷ ಜನಕ್ಕೆ, ಇನ್ನೊಂದು ಡಿಸ್ಟಿಕ್ ಅಲ್ಲಿ 20 ಲಕ್ಷ ಜನ, ಸೊ ಈ ತರ ಅಮೌಂಟ್ ಅನ್ನ ಹಾಕ್ತಾ ಹೋಗ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಎಲ್ಲರಿಗೂ ಕೂಡ ಬರುತ್ತೆ. ಇನ್ ಕೇಸ್ ಯಾರಿಗೆಲ್ಲ ಬಂದಿಲ್ಲ, ಇವತ್ತು ಸಾಯಂಕಾಲ 4 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಇವತ್ತು ನಾಳೆ ನಾಡಿದ್ದು ಒಳಗಡೆ ಎಲ್ಲರಿಗೂ ಕೂಡ 23ನೇ ಕಂತಿನ ಹಣ ಜಮೆ ಆಗಲಿದೆ. ಒಂದು ವೇಳೆ 22ನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂತ ನಿಮ್ಗೆ ಏನಾದ್ರು ಅಂತ ಅಂದ್ರೆ ಅವ್ರಿಗೂ ಕೂಡ 22 ಮತ್ತೆ 23ನೇ ಕಂತಿನ ಹಣವನ್ನ ಟೋಟಲ್ ಆಗಿ 4,000 ಹಣನ ಜಮೆಯನ್ನ ಮಾಡ್ತಾ ಇದ್ದಾರೆ. ನಿಮ್ಗೇನಾದ್ರೂ ಆಲ್ರೆಡಿ 23ನೇ ಕಂತಿನ ಹಣ ಬಂದಿದೆ ಅಂತ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನಮ್ಗೆ 23ನೇ ಕಂತಿನ ಹಣ ಬಂದಿದೆ, ನಮ್ಗೆ ಬಂದಿದೆ ಅಂತ ನೀವು ಕಮೆಂಟ್ ಅನ್ನ ಮಾಡಿ. ಯಾಕಂದ್ರೆ ಸ್ವಲ್ಪ ಜನರಿಗೆ ಹೋಪ್ ಬರುತ್ತದೆ, ಆಲ್ರೆಡಿ ಬಂದಿದೆ 23ನೇ ಕಂತಿನ ಹಣ, ನಮಗೂ ಕೂಡ ಬರುತ್ತದೆ ಅಂತ ಒಂದು ನಂಬಿಕೆ ಇರುತ್ತದೆ. ಸೊ ಅದಕ್ಕೋಸ್ಕರ ಕಮೆಂಟ್ ಮಾಡಿ, ಸ್ವಲ್ಪ ಜನಕ್ಕೆ ಅನುಕೂಲವಾಗುತ್ತದೆ. ಇದು ನವೆಂಬರ್ 27ನೇ ತಾರೀಕಿಗೆ ಆಲ್ರೆಡಿ ಬಿಡುಗಡೆ ಆಗಿದ್ದು, ಅವಾಗ್ಲಿಂದಲೂ ಕೂಡ ಅಮೌಂಟ್ ಅನ್ನ ಹಾಕ್ತಾ ಇದ್ದಾರೆ. ಸ್ವಲ್ಪ ಜನಕ್ಕೆ ಇನ್ನ ಬಂದಿದೆ. ಒಂದು 60% ಜನರಿಗೆ ಆಲ್ರೆಡಿ 23ನೇ ಕಂತಿನ ಹಣ ಜಮೆ ಆಗಿದೆ. ಇನ್ನು ಸ್ವಲ್ಪ ಜನರಿಗೆ ಮಾತ್ರ ಇರ್ತಕ್ಕಂಥದ್ದು, ಅವ್ರಿಗೂ ಕೂಡ ಇದು ಅಮೌಂಟ್ ಜಮೆ ಆಗಲಿದೆ. ಹಾಗೆ 24ನೇ ಕಂತಿನ ಹಣ ಬಿಡುಗಡೆ ಆಗ್ಬೇಕಾಗಿತ್ತು, ಇನ್ನ ಯಾಕೆ ಆಗಿಲ್ಲ, ಇನ್ನ ಯಾಕೆ ಬಂದಿಲ್ಲ ಅಂತ ಸುಮಾರು ಜನಕ್ಕೆ ಪ್ರಶ್ನೆ ಇದೆ. ಹೌದು, 23ನೇ ಕಂತಿನ ಹಣ ಸಂಪೂರ್ಣವಾಗಿ ಎಲ್ಲರಿಗೂ ಜಮೆ ಆದ ನಂತರ 24ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾರೆ. ಸದ್ಯಕ್ಕೆ ಇನ್ನೂ ಕೂಡ 24ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿಲ್ಲ. ಅವರು ಬಿಡುಗಡೆ ಮಾಡಿದಾದ ನಂತರ ಈ ಅಮೌಂಟ್ ಕೂಡ ಬರುತ್ತದೆ. ಇವಾಗ 22, 23ನೇ ಕಂತಿನ ಹಣದ ಬಗ್ಗೆ ಅವರು ಚರ್ಚೆನ ಮಾಡಿದ್ದಾರೆ. ಯಾರಿಗೆಲ್ಲ ಬಂದಿದೆ, ಯಾರಿಗೆಲ್ಲ ಬಂದಿಲ್ಲ, ಸೊ ಅಂತವ್ರಿಗೆ ಒಂದು ಅಪ್ಡೇಟ್ ಅನ್ನ ಮಾಡ್ತಕ್ಕಂಥದ್ದು, ಹಾಗೆ ಜಮೆನ ಮಾಡುವಂತ ಕೆಲಸನ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಈ ವಾರದೊಳಗಡೆ ಎಲ್ಲರಿಗೂ ಕೂಡ 23, 22ನೇ ಕಂತಿನ ಹಣ ಕೂಡ ಜಮೆ ಆಗಲಿದೆ. ಹಾಗೆ ಇನ್ನು ಗೃಹಲಕ್ಷ್ಮಿ ಸಂಘವನ್ನ ನಿರ್ಮಾಣವನ್ನ ಮಾಡಿದ್ದಾರೆ ಸ್ವತಃ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು. ಸೊ ಅದಕ್ಕೋಸ್ಕರ ಈ ಸಂಘದಲ್ಲಿ ಎಷ್ಟೆಲ್ಲ ಲೋನ್ ಅನ್ನ ಕೊಡ್ತಾರೆ, ಎಷ್ಟು ಅಮೌಂಟ್ ತೆಗೆದುಕೊಳ್ಬಹುದು, ಯಾರೆಲ್ಲ ತೆಗೆದುಕೊಳ್ಬಹುದು ಅನ್ನೋದ್ರ ಬಗ್ಗೆ ನಾನು ಹೆಚ್ಚಿನದಾಗಿ ಮಾಹಿತಿಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಅದಕ್ಕೋಸ್ಕರ ನೀವು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನಾವು ಪ್ರತಿದಿನ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಯನ್ನ ನಾವು ಅಪ್ಡೇಟ್ ಅನ್ನ ಮಾಡ್ತಾ ಇರ್ತೇವೆ. ಸೊ ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ, ಹಾಗೆ ಲೈಕ್ ಅನ್ನ ಮಾಡಿ ಅಂತ ನಾನು ಕೇಳ್ಕೊಳ್ತೇನೆ. ಈ ವಿಡಿಯೋ ನಿಮ್ಗೆ ನಾನು ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.